ಆತ್ಮೀಯರೇ, ದಯವಿಟ್ಟು ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡಬೇಡಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳುತ್ತಿದ್ದೇನೆ, ದಯವಿಟ್ಟು ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ದುಡಿತಾ ಇರುವವರಿಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಹಾಗೂ ಮನೆಯ ಎಲ್ಲ ಸದಸ್ಯರಿಗೂ ಪ್ರತ್ಯೇಕವಾಗಿ ಒಂದೊಂದು ಹೆಲ್ತ್ ಇನ್ಶೂರೆನ್ಸ್ ಪಡೆಯುವ ಮುನ್ನ ಸ್ನೇಹಿತರೆ, ದಯವಿಟ್ಟು ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡಬೇಡಿ. ಇದೇನಪ್ಪ, ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಇನ್ಶೂರೆನ್ಸ್ ಕಮಿಷನ್ ತಿನ್ನುವ ಹುಚ್ಚು ಹಿಡಿತಾ ಅಂತ ಕೆಲವರಿಗೆ ಅನ್ನಿಸ್ತಿದ್ರೆ, ಇನ್ನೂ ಕೆಲವರಿಗೆ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇನ್ಶೂರೆನ್ಸ್ ಕಮಿಷನ್ನಿಂದ ದೊಡ್ಡ ಏರೋಪ್ಲೇನ್ ಅಥವಾ ದೊಡ್ಡ ಕ್ರೂಸ್ ಶಿಪ್ ಖರೀದಿಸಿ ಬಿಡುತ್ತಾನೆ ಅನ್ನೋ ಗೊಂದಲ. ಈ ತರಹದ ಮನಸ್ಥಿತಿಯನ್ನು ಹಿಂದೆ ಬಿಟ್ಟು ಬಿಡಿ. ಏಕೆಂದರೆ ನೀವು ವಾರ್ಷಿಕ ಕಟ್ಟುವ ಪ್ರೀಮಿಯಂ ಮೊತ್ತದ ಸರಾಸರಿ 10-20% ಕಮಿಷನ್ ಬರುವಷ್ಟರಲ್ಲಿ ಹೆಚ್ಚಾಯಿತು. ಮ್ಯೂಚುವಲ್ ಫಂಡ್ಸ್ನ ಅಲ್ಪಾವಧಿಯ ಹೂಡಿಕೆಯಲ್ಲಿ ಅತಿ ಕಡಿಮೆ ಲಾಭ ಇದ್ದು, ಇದೇ ದೀರ್ಘಾವಧಿಯ ಹೂಡಿಕೆಯಲ್ಲಿ ಪ್ರಪಂಚದ 8ನೇ ಅದ್ಭುತವಾದ CAGR ಮೀನ್ಸ್ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರಿಟರ್ನ್ಸ್ ಅಂದರೆ ಚಕ್ರ ಬಡ್ಡಿಯ ಗಳಿಕೆ ಇರುವುದರಿಂದ ನಿಮ್ಮ ಗಳಿಕೆಯ ಮಿತಿಯನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಒಬ್ಬ ಮಧ್ಯಮ ಕುಟುಂಬದ ವ್ಯಕ್ತಿ ಮ್ಯೂಚುವಲ್ ಫಂಡ್ಸ್ನ ಕಳೆದ 8-10 ವರ್ಷಗಳ ಲಾಭ ನೋಡಿ ವಿವಿಧ ಹೂಡಿಕೆಗಳಾದ ಲಂಸಮ್ ಇನ್ವೆಸ್ಟ್ಮೆಂಟಲ್ಲಿ ಒಮ್ಮೆಲೆ 5 ಲಕ್ಷ ಹಾಗೂ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಪ್ರತಿ ತಿಂಗಳು 15,000 ಹೂಡಿಕೆಯನ್ನು 15 ವರ್ಷಗಳ ಕಾಲ ಯಾವುದೇ ಅಡೆತಡೆಗಳಿಲ್ಲದೆ ಮುಂದುವರಿಸಿದಲ್ಲಿ ಅವನಿಗೆ ಸಿಗುವ ಲಾಭ ಈ ಕೆಳಗಿನಂತಿರಬಹುದು. ಸ್ನೇಹಿತರೆ, ಒಂದು ವೇಳೆ ಈ 15 ವರ್ಷಗಳ ಕಾಲಮಿತಿಯ ಮಧ್ಯದಲ್ಲಿ ಬರುವ 2 ಸಂಗತಿಗಳಿಂದ ನಿಮ್ಮ ಈ 15 ವರ್ಷದ ಕನಸು ನನಸಾಗದೆ ಹಾಳಾಗಿ ಅಥವಾ ಮುರಿದು ಹೋಗಬಹುದು. ಎಚ್ಚರ. ಅದೇನಂತೀರಾ? ಮೊದಲನೆಯ ಸಂಗತಿಯಲ್ಲಿ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ದುಡಿಯುವ ವ್ಯಕ್ತಿ ಅಕಾಲಿಕ ಮರಣ ಹೊಂದಿದಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ಸ್ನ ಹೂಡಿಕೆ ಮುಂದುವರಿಸಲು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನಿಂದ ಬರುವ ಒಂದು ದೊಡ್ಡ ವಿಮಾ ಮೊತ್ತ ನಿಮ್ಮ ನಾಮಿನಿಗೆ ಮ್ಯೂಚುವಲ್ ಫಂಡ್ಸ್ನ ಹೂಡಿಕೆ ಮುಂದುವರಿಸಲು ಸಹಾಯವಾಗುತ್ತದೆ. ಇನ್ನು ಎರಡನೇ ಸಂಗತಿಯಲ್ಲಿ, ಹೇಳದೆ ಕೇಳದೆ ಮನೆಯ ಬಾಗಿಲನ್ನು ತಟ್ಟದೆ ಒಳಬರುವ ಅತಿಥಿ ಅಂದರೆ ಅನಾರೋಗ್ಯದ ಸ್ಥಿತಿಯಲ್ಲಿ ನಿಮ್ಮವರನ್ನು ಉಳಿಸಿಕೊಳ್ಳಲು ಮಾಡುವ ಪ್ರಯತ್ನದಲ್ಲಿ CAGR ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರಿಟರ್ನ್ಸ್ ಕಳೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಆರೋಗ್ಯ ವಿಮೆ ನಿಮ್ಮ ಬಳಿ ಇದ್ದಲ್ಲಿ ನಿಮ್ಮ ಹಾಗೂ ನಿಮ್ಮವರ ಆಸ್ಪತ್ರೆಯ ಖರ್ಚನ್ನು ಅದು ನೀಗಿಸುವಲ್ಲಿ ಸಹಕಾರಿಯಾಗುತ್ತದೆ. ಇದರೊಂದಿಗೆ ಖಂಡಿತವಾಗಿಯೂ 15 ವರ್ಷಗಳ ನಂತರ ಯಾವುದೇ ಅನುಮಾನವಿಲ್ಲದೆ ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿಯನ್ನು ಸುಖವಾಗಿಡಲು ನೀವು ಒಂದು ದೊಡ್ಡ ಏರೋಪ್ಲೇನ್ ಅಥವಾ ಕ್ರೂಸ್ ಶಿಪ್ ಖರೀದಿಸಬಹುದಾಗಿದೆ. ಹಾಗಾದರೆ ತಡಬೇಡ ಸ್ನೇಹಿತರೆ, ಇಂದೇ ನಿಮ್ಮ ವಿಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿಯ ಮೂಲಕ ಅಗತ್ಯವಿರುವ ಟರ್ಮ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಪಡೆಯುವುದರೊಂದಿಗೆ ನಿಮ್ಮ ಮ್ಯೂಚುವಲ್ ಫಂಡ್ಸ್ನ ಹೂಡಿಕೆಯನ್ನು ಮುಂದುವರಿಸುವುದು ಸೂಕ್ತ. ಜಾಣರಾಗಿರಿ, ಜಾಗರೂಕರಾಗಿರಿ. ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಹಾಗೂ ಚಾನೆಲ್ಗಳನ್ನು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಲು ಮರೆಯದಿರಿ. ಧನ್ಯವಾದಗಳು.